ಬೆಂಗಳೂರು ವ್ಯಾಪ್ತಿಯ 110 ಹಳ್ಳಿಗಳಿಗೆ ಕಾವೇರಿ ನೀರು ಬಂತು ಅಂತ ಜನ ಖುಷಿ ಪಡ್ತಿರೋ ಹೊತ್ತಲ್ಲೇ ನೀರಿನ ದರ ಏರಿಕೆ ಬಿಸಿ ಮುಟ್ಟಿಸಲು ಜಲಮಂಡಳಿ ಸಜ್ಜಾಗಿ ನಿಂತಿದೆ. ರಿಂದ ಕುಡಿಯೋ ನೀರಿಗೆ ಬೆಲೆ ಏರಿಕೆ ಆಗಿಲ್ಲ. ಎವ್ರಿ ವರ್ಷ ಲಾಸ್ ಆಗ್ತಾ ಇದೆ. ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ, ಅವರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ. 10 ವರ್ಷ ಆಗಿದೆ ರೈಸ್ ಮಾಡಿ BWSP ನೀರು. ಈಗ ಬೆಂಗಳೂರಿಗೆ ನೀರ್ ಬೇಕು, ಮಾಡ್ಬೇಕಾ ಬೇಡವಾ ನೀವ್ ಹೇಳಿ. ಕೇಳಿದ್ರಲ್ಲ, ಕೆಲ ದಿನಗಳ ಹಿಂದಷ್ಟೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಬಗ್ಗೆ ಹೀಗೆ ಬಹಿರಂಗವಾಗಿ ಮಾತನಾಡಿದ್ರು. ಇದೀಗ ನೀರಿನ ದರ ಏರಿಕೆ ಪರಿಷ್ಕರಣೆಗೆ ಜಲಮಂಡಳಿ ಮುಂದಾಗಿದೆ. ಬೆಂಗಳೂರಿನ 28 ಶಾಸಕರಿಗೆ ಪತ್ರ ಬರೆಯುವ ಮೂಲಕ ನೀರಿನ ದರ ಏರಿಕೆಗೆ ಸಲಹೆ ಕೊಡುವಂತೆ ಮನವಿ ಮಾಡಿದೆ. ರಾಜಧಾನಿ ಜನರಿಗೆ ತಟ್ಟಲಿದೆ ನೀರಿನ ದರ ಏರಿಕೆ ಶಾಕ್. ನೀರಿನ ದರ ಹೆಚ್ಚಳಕ್ಕೆ ಜಲಮಂಡಳಿ ಮಾಸ್ಟರ್ ಪ್ಲಾನ್. ಹೌದು, ನೀರಿನ ದರ ಏರಿಕೆಗೆ ಜಲಮಂಡಳಿ ಮುಂದಾಗಿದ್ದು, ಬೆಂಗಳೂರಿನ ನೀರು ಪೂರೈಕೆಗೆ ಆಗ್ತಿರೋ ಖರ್ಚು ವೆಚ್ಚಗಳ ವಿವರವನ್ನ ಪತ್ರದ ಮೂಲಕ ಜಲಮಂಡಳಿ ಅಧ್ಯಕ್ಷರು ವಿವರಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ನೀರಿನ ದರ ಪರಿಷ್ಕರಣೆಯಾಗಿಲ್ಲ. ಇದೀಗ ಖರ್ಚು ವೆಚ್ಚ ಸರಿದೂಗಿಸುವುದು ಕಷ್ಟವಾಗ್ತಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. DCM ಸಭೆ ಕರೆದಾಗ ನೀರಿನ ದರ ಏರಿಕೆ ಬಗ್ಗೆ ಜಲಮಂಡಳಿ ಪರವಾಗಿ ಸಲಹೆ ಕೊಡಿ ಅಂತ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ. ಇದು ಸಭೆ ಕರೆಯೋದಕ್ಕೆ ಪೂರಕವಾಗಿ ಅವರಿಗೆ ನಮ್ಮ ವಿಷಯಗಳು ಪ್ರಸ್ತಾಪ ಮಾಡ್ತಾ ಇದ್ವಿ. ಸಭೆಯಲ್ಲಿ ಬಂದ ಮೇಲೆ ಅವರು ತಮ್ಮ ಸಲಹೆಗಳು ಅಭಿಪ್ರಾಯ ಕೊಡ್ತಾರೆ. ಅವರು ಕೂಡ ಜನಪ್ರತಿನಿಧಿಗಳಿರೋದ್ರಿಂದ ಜನರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿಕೊಂಡೇ ಅವ್ರು ಬರ್ತಾರೆ. ಹಾಗಾಗಿ ಜನಪ್ರತಿನಿಧಿಗಳೇ ಜನರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೋದ್ರಿಂದ ಮತ್ತೊಮ್ಮೆ ನಾವು ಜನಪ್ರತಿನಿಧಿಗಳ ಅಭಿಪ್ರಾಯನೇ ನಾವು ತಗೊಳ್ಬೇಕು, ಜನರ ಅಭಿಪ್ರಾಯ ತಗೊಳ್ಬೇಕಾಗುತ್ತೆ. ಸದ್ಯ ಜಲಮಂಡಳಿಯ ಮಾಸಿಕ ವೆಚ್ಚ 170 ಕೋಟಿ ಇದ್ರೆ ಆದಾಯ ಮಾತ್ರ 129 ಕೋಟಿ ಇದೆ. ಹೀಗಾಗಿ ಜಲಮಂಡಳಿ ದರ ಏರಿಕೆ ಅನಿವಾರ್ಯ ಅಂತ ಹೇಳ್ತಿದೆ. ಆದರೆ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಇದೀಗ ನೀರಿನ ಬೆಲೆಯೂ ಹೆಚ್ಚಾದ್ರೆ ಹೇಗೆ ಅಂತ ಜನ ಕಿಡಿಕಾರ್ತಿದ್ದಾರೆ. ನೀರೊಂದು ತುಂಬ ಬೆಲೆ ಮಾಡಿದ್ದಾರೆ. 3,000 ಬರ್ತಾ ಇದೆ. ನಾವು ಹೆಂಗೆ ಜೀವನ ಮಾಡೋದು ಸರ್? ಪ್ರತಿಯೊಂದು ಬೆಲೆ ಆಗಿದೆ. ರೇಷನ್ನು ಎಲ್ಲ ಬೆಲೆ ಆಗಿದೆ. 1 kgಗೆ 20 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ತೊಗರಿ ಬೇಳೆ, ಕಾಳು ಕಡಿ, ಜೀವನ ಹೆಂಗೆ ಮಾಡೋದು? ನೀರನ್ನ ಮತ್ತೆ ಜಾಸ್ತಿ ಮಾಡಿದ್ರೆ ನಾವು ಹೆಂಗೆ ಜೀವನ ಮಾಡೋದು? ಇರೋದೇ ನೀರು, ಗಂಗೆ ನೀರು ಕುಡಿಯೋದು. ಒಂದೆಡೆ ಬೆಂಗಳೂರಿನ 110 ಹಳ್ಳಿಗಳಿಗೆ ಕಾವೇರಿ ನೀರಿನ ಕನೆಕ್ಷನ್ ಕೊಟ್ಟು ಜಲಮಂಡಳಿ ಸಿಹಿ ಸುದ್ದಿ ಕೊಟ್ಟಿತ್ತು. ಇದೀಗ ನೀರಿನ ದರ ಏರಿಕೆ ಶಾಕ್ ಕೊಡೋಕೆ ಪ್ಲಾನ್ ಮಾಡಿದೆ. ಶಾಂತಮೂರ್ತಿ, TV9 ಬೆಂಗಳೂರು.